Yes, so I won a 40 one more. ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನದರ್ ವ್ಲಾಗ್. ಓಕೆ, ಸೊ ಇವತ್ತು ನಾನು ಹೇರ್ ಕಲರ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಿ ನಾನು ಹೇರ್ ಕಲರ್ ಕಾನ್ಸ್ಟೆಂಟಾಗಿ ಮಾಡ್ತಾನೆ ಇರ್ತೀನಿ. ಒಂದ್ಸತಿ ಬ್ಲೂ ಮಾಡಿದ್ದೆ, ಒಂದ್ಸತಿ ರೆಡ್ ಮತ್ತು ಬ್ರೌನ್ ಮಾಡಿಸಿದ್ದೆ, ಬ್ಲಾಂಡ್ ಮಾಡಿಸಿದ್ದೆ. ತುಂಬ ಆಟಾಡಿದ್ದೀನಿ ನನ್ನ ಹೇರ್ ಜೊತೆ. ಇಫ್ ಐ ಆಮ್ ನಾಟ್ ಫೀಲಿಂಗ್ ಗುಡ್, ಡೂ ಹೇರ್ ಕಲರ್, ಗೋ ಪಿಯರ್ಸ್ ಮೈ ಹೇರ್, ಟ್ಯಾಟೂ ಹಾಕ್ಸ್ಕೊಳ್ತೀನಿ. ಆ್ಯಂಡ್ ನೋಸ್ ಪಿಯರ್ಸಿಂಗು ಮಾಡಬಹುದು, ನಾಟ್ ಶ್ಯೂರ್, ನನಗೆ ಗೊತ್ತಿಲ್ಲ. ಸೊ ಯಾ, ಕೀಪ್ ವಾಚಿಂಗ್. ಈ ಪ್ಯಾಂಟು ಐ ಆ್ಯಕ್ಚುಲಿ ಲವ್ ದಿಸ್ ಪ್ಯಾಂಟ್. ಈ ಥರ ಸ್ಲಿಟ್ ಇದೆ ಸೈಡಲ್ಲಿ, ಬೇಕಂದರೆ ಬಟನಕ್ಕೂ ಮಾಡ್ಕೋಬೋದು, ಬೇಡಂದರೆ ಯು ಕ್ಯಾನ್ ಜಸ್ಟ್ ಲಿವ್ ಇಟ್ ಇನ್ ಓಪನ್. ಆ್ಯಂಡ್ ಈ ಟಾಪ್ ಹಾಕ್ಕೊಳ್ತಿದ್ದೀನಿ. This. Okay, let me wear it and show. Yes, so this is the look. Actually ಇದು ಬಂದು ಮುಂದೆ ಸ್ವಲ್ಪ ಡೀಪ್ ಆಗಿರುತ್ತೆ, ಸೊ ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಒಂದು ಟಾಪ್ ಥರ ಒಳಗೆ ಹಾಕಿದ್ದೀನಿ. ಇವಾಗ ಬಾಡಿ ಸನ್ಸ್ಕ್ರೀನ್ ಹಚ್ಕೊಂಡು ಹೊರಡಬೇಕು ಅಷ್ಟೇ. ಎಸ್, ಸೊ ಬನ್ನಿ ಇವಾಗ ಹೇರ್ ಕಲರ್, ಮೇ ಬಿ ನೋಸ್ ಪಿಯರ್ಸಿಂಗ್ ಮಾಡೋಕ್ಕೆ ಹೋಗುವ. ಏನಕ್ಕೆ ಸ್ವೆಟರ್ ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ ಬಿಸಿಲು ಹೆಂಗಿದೆ ಅಂತ. ಸನ್ಸ್ಕ್ರೀನ್ ಹಾಕಿದ್ರೂ ಟ್ಯಾನ್ ಆಗುತ್ತೆ, ಏನು ಹಾಕಿದ್ರೂ ಟ್ಯಾನ್ ಆಗುತ್ತೆ. ಎಸ್, ಸೊ ರೀಚ್ ಆದೆ ಸಲೂನ್ಗೆ. ಇವಾಗ ಕಲರ್ ಯಾವ್ದು ಮಾಡಬೇಕು ಅಂತ ನನಗೇನೆ ಐಡಿಯಾ ಇಲ್ಲ, ಸೊ ಐ ಹ್ಯಾವ್ ಟು ಚೆಕ್ ಯಾವ ಕಲರ್ ಮಾಡಬೇಕು ಅಂತ. ಸಮಥಿಂಗ್ ವೆರಿ ಲೈಟ್, ನಾಟ್ ಲೈಕ್ ಪ್ರೀವಿಯಸ್ ಬ್ಲೂ, ಗ್ರೀನು ಮಾಡಿಸಿದ್ದೆ. ಈ ಸತಿ ಸ್ವಲ್ಪ ಬ್ರೌನಿಶ್ ಆ ಥರ ಲೈಟ್ ಕಲರ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್. ಅವರಂತೂ ನೀವು ಟೆಸ್ಟ್ ಮಾಡೋಕ್ಕಂದ್ರೆ ಸೈಡಲ್ಲಿ ಮಾಡಿಸ್ಕೊಳ್ಳಿ ಅಂತ. ಐ ಥಾಟ್ ಬೇಡ, ಕ್ರೌನ್ ಏರಿಯಾದಲ್ಲೇ ಮಾಡಿಸ್ಕೊಳ್ಳೋಣ, ಹೆಂಗಿದ್ರು ಲೈಟ್ ಬ್ರೌನೇ ಮಾಡ್ತಿದ್ದೀನಿ. ಐ ಥಾಟ್ ಓಕೆ, ಲೆಟ್ ಮೀ ಗೋ ವಿತ್ ಕ್ರೌನ್ ಏರಿಯಾ. ಸಲೂನ್ಗೆ ಹೋಗಿ ಸ್ವೆಟರ್ ರಿಮೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೆಂಗಿದ್ರು ಬಿಸಿಲಿಗೆ ಆ ಹೀಟ್ನೆಸ್ ಇದ್ದೇ ಇರುತ್ತೆ ಅಂತ. ಬಟ್ ಸಲೂನೊಳಗೆ ಅಷ್ಟು ಕೋಲ್ಡ್ ಆಗಿತ್ತು, ಐ ಕುಡಂಟ್ ರಿಮೂವ್ ದ ಸ್ವೆಟರ್. ನೋಡಿ, ಇಷ್ಟೇ ನಾನು ಮಾಡಿದ್ದು, ಒಂದೇ ಮಾಡಿದ್ದು. ಐ ಥಾಟ್ ಓಕೆ, ಐ ಫೀಲ್ ಓಕೆ, ಗ್ಲೋಬಲ್ ಮಾಡ್ಸೋಣ ಅಂತ. ಮೇ ಬಿ ನೆಕ್ಸ್ಟ್ ವೀಕ್, ಇಲ್ಲಾಂದರೆ ಇನ್ನು 2 to 4 ಲೇಯರ್ಸ್ ಆ್ಯಡ್ ಮಾಡ್ತೀನಿ ಅಷ್ಟೇ. ನನಗೆ ಆ್ಯಕ್ಚುಲಿ ಡಬಲ್ ಮೈಂಡೆಡ್ ಆಗಿತ್ತು, ಇಯರ್ ಪಿಯರ್ಸಿಂಗ್ ಮಾಡೋಣ ಬೇಡವಾ ಅಂತ. ಆ್ಯಂಡ್ ಅದಾದಮೇಲೆ ನನ್ನ ತಂಗಿ ಅಂದ್ಲು ಶಿ ವಾಂಟ್ಸ್ ಟು ಬೈ ಮನಿ ಪ್ಲ್ಯಾಂಟ್. ಸೊ ಹಂಗೆ ಮನಿ ಪ್ಲ್ಯಾಂಟ್ ಇಸ್ಕೊಂಡು ಇಯರ್ ಪಿಯರ್ಸಿಂಗ್ ಮಾಡೋಕ್ಕೆ ಹೋದ್ವಿ, ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು. ಸೊ ನಾನಿವಾಗ ಒಂದು ಕ್ಲಾತ್ ನನ್ನ ಫೇಸ್ ಮೇಲೆ ಏನಕ್ಕೆ ಹಾಕಿರೋದಂದ್ರೆ, ಸಪೋಸ್ ಇಯರ್ ಪಿಯರ್ಸಿಂಗ್ ಮಾಡೋವಾಗ ಬ್ಲೀಡ್ ಏನಾದರೂ ಆದರೆ ಟಿ ಶರ್ಟ್ ಮೇಲೆ ನೆಕ್ ಮೇಲೆ ಬೀಳಬಾರ್ದು ಅಂತ. ನಾನು ಫಸ್ಟ್ ಟೈಮ್ ಹೀಲಿಕ್ಸ್ ಪಿಯರ್ಸಿಂಗ್ ಮಾಡೋವಾಗ ತುಂಬಾ ಪೇನ್ ಇತ್ತು, ಆದ್ರೆ ಇಲ್ಲಿ ಸೆಕೆಂಡ್ ಪಿಯರ್ಸಿಂಗ್ ಮಾಡೋವಾಗ ಅಷ್ಟೊಂದು ಪೇನ್ ಇದ್ದಿಲ್ಲ, ಟಾಲರೇಬಲ್ ಪೇನ್ನೇ ಇತ್ತು. ಆ್ಯಂಡ್ ಹೀಲಿಕ್ಸ್ ಪಿಯರ್ಸಿಂಗ್ ಬಂದು ಇಟ್ ವಿಲ್ ಟೇಕ್ ಟೈಮ್ ಟು ಗೆಟ್ ಕ್ಯೂರ್. ಇವಾಗ ಇಯರ್ ಪಿಯರ್ಸಿಂಗ್ ಮುಗಿಸ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಜಿಮ್ಮಿಗೆ ಹೋಗ್ಬೇಕು ಇವತ್ತು. ಎಸ್, ಸೊ ಇವಾಗ ಕ್ಲಾಸ್ಗೆ ಬಂದೆ, ಒಂದು ಅಪಾರ್ಟ್ಮೆಂಟ್ ಕ್ಲಾಸ್ದು. ಸೊ ಕ್ಲಾಸ್ ಮುಗಿಸ್ಕೊಂಡು ಹೋಗಬೇಕು 5 to 6. ಏನು ಗೊತ್ತಾ, ಜಿಮ್ಮಿಗೆ ಬೇರೆ ಕಡೆ ಸೇರ್ಕೊಂಡಿದ್ದೀನಿ, ಬಟ್ ಇನ್ನೂ ಹೋಗಲಿಲ್ಲ. ಲಾಸ್ಟ್ ಮಂತೇ ಪೇ ಮಾಡಿದೆ. ಐ ಥಿಂಕ್ 2-3 ಸತಿ ಹೋಗಿರ್ತೀನಿ ಅಷ್ಟೇ ಈ ಮಂತ್ ಪೇ ಮಾಡಿ. ಇವತ್ತು ನೋ ಮ್ಯಾಟರ್ ವಾಟ್ ಹೋಗಲೇಬೇಕು, ಇದ್ರ ಮೇಲೆ ಕಂಟಿನ್ಯೂ ಮಾಡಲೇಬೇಕು. ಫಸ್ಟು 53 kg ಇದ್ದೆ. ಐ ಥಿಂಕ್ 1 week 2 weeks ಪ್ರಾಪರಾಗಿ ತಿಂತಿಲ್ಲ, ಹಂಗೆ 3 kg ಡೌನ್ ಆಗಿಬಿಟ್ಟೆ. ಇವಾಗ 50 kgಯಲ್ಲಿದ್ದೀನಿ. ಇದ್ರ ಮೇಲೆ ಕರೆಕ್ಟಾಗಿ ಹೋಗಬೇಕು. ನಾನು ಆ್ಯಕ್ಚುಲಿ ವೀಡಿಯೋ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದೆ, ಬಟ್ ಕಾಪಿರೈಟ್ ಅಂತ ಒಂದು 2-3 ಸತಿ ಹಂಗಾಗಿತ್ತು. ಐ ಥಾಟ್ ಎಲ್ಲಿ ಇಶ್ಯೂ ಆಗ್ತಿದೆ, ಯಾವ ಮ್ಯೂಸಿಕ್ ಆ್ಯಡ್ ಆಗಿದೆ ಅಂತ ನೋಡಿದ್ರೆ ಮೋನಿಕಾ ಸಾಂಗ್ ಆ್ಯಡ್ ಆಗಿತ್ತು. ಇವತ್ತು ಸುಮ್ಮನೆ ಇರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಹೇರ್ ಕಲರು, ಇಯರ್ ಪಿಯರ್ಸಿಂಗು, ಕ್ಲಾಸು, ಜಿಮ್. ಓಕೆ, ಇವಾಗ ರೆಡಿ ಆಗಿಬಿಟ್ಟು ಜಿಮ್ಮಿಗೆ ಹೋಗಬೇಕು. ಸೊ ಬನ್ನಿ ಇವಾಗ ಜಿಮ್ಮಿಗೆ ಹೋಗುವ. ಹೌ ಇಸ್ ಮೈ ನ್ಯೂ ಪಿಯರ್ಸಿಂಗ್? ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ, ಇಟ್ ಈಸ್ 1 year ಆ್ಯನಿವರ್ಸರಿ ಅಂತ ಈ ಜಿಮ್ ಓಪನ್ ಮಾಡಿ. ಸೊ ಅದೇನೋ ಪುಷಪ್ ಎಲ್ಲ ಕಾಂಪಿಟೇಷನ್ ಇದೆ ಅಂತೆ ಗರ್ಲ್ಸ್ಗೆ. ಸೊ ನಾನು
ಟ್ರೈ ಮಾಡ್ತಿದ್ದೀನಿ. ಲೆಟ್ಸ್ ಸಿ. Say it louder, say it louder. Feel the moment, feel the power. No random. Say it louder, say it louder. Feel the moment, feel the power. Bring the animal back to life. ಎರಡು ಫಸ್ಟ್ ಪ್ರೈಸಸ್. ಸೊ ಇದು ಬಂದು ಪುಷಪ್ಗೆ ಡನ್ 50 ಪುಷಪ್, ಆ್ಯಂಡ್ ಇದು ಬಂದು ಪ್ಲ್ಯಾಂಕಿಗೆ 5 minutes ಪ್ಲ್ಯಾಂಕಿಗೆ. ಸೊ ದಿಸ್ ಈಸ್ ಮೈ ಫಸ್ಟ್ ಟ್ರಾಫಿ. ಜಿಮ್ ಇಷ್ಟು ವರ್ಷ 5 years ವರ್ಕೌಟ್ ಮಾಡಿದ್ದಕ್ಕೆ ಇಟ್ಸ್ ಮೈ ಫಸ್ಟ್ ಟ್ರಾಫಿ. ಹ್ಯಾಪಿ. ಸೊ ಯಾ, ದಟ್ಸ್ ಆಲ್ ಫಾರ್ ದ ಡೇ. ಸೊ ನನ್ನ ಬ್ಲಾಗ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ ಅಷ್ಟೇ. ದ ಬಾಯ್.